ಮಳವಳ್ಳಿ. ಪ್ರತಿಯೊಬ್ಬ ಜೀವಿಯೂ ಉಸಿರಾಡಲು ಆಮ್ಲಜನಕ ಅತಿ ಮುಖ್ಯವಾದ ವಸ್ತು ಎಂದು ನಿವೃತ್ತ ವಿಜ್ಞಾನ ಭಾಷಾ ಮುಖ್ಯಸ್ಥರಾದ ನಂಜರಾಜ್ ತಿಳಿಸಿದರು. ಸರ್ಕಾರಿ ಆದರ್ಶ ವಿದ್ಯಾಲಯ, ಯೂನಿವರ್ಸಲ್ ಸೇವಾ ಟ್ರಸ್ಟ್ ಇವರ ವತಿಯಿಂದ ರಾಷ್ಟ್ರೀಯ ಆವಿಷ್ಕಾರ ಅಭಿಯಾನ ವಿಜ್ಞಾನ ವಸ್ತು ಪ್ರದರ್ಶನವನ್ನು ಉದ್ಘಾಟನೆ ಮಾಡಿ ಮಾತನಾಡಿದ ಅವರು, ಪ್ರತಿಯೊಂದು ಜೀವಿಗೂ ಆಮ್ಲಜನಕ, ಆಹಾರ, ನೀರು, ಬೆಳಕು ಅತ್ಯವಶ್ಯಕವಾಗಿದೆ. ಪ್ರತಿಯೊಬ್ಬರೂ ಪರಿಸರವನ್ನು ಪ್ರೀತಿಸಿ ಗಿಡ ನೆಟ್ಟು ಮರ ಬೆಳೆಸಬೇಕು ಎಂದು ತಿಳಿಸಿದರು. ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಮಾತನಾಡಿದ ಟಿಎಪಿಸಿಎಂಎಸ್ ಅಧ್ಯಕ್ಷ ಲಿಂಗರಾಜು, ನಮ್ಮ ದೇಶದಲ್ಲಿ ಅತಿ ಹೆಚ್ಚು ವಿದ್ಯಾವಂತರು ಮೂಢನಂಬಿಕೆಯನ್ನು ನಂಬುತ್ತಾರೆ. ಆದರೆ ಇತರೆ ದೇಶಗಳಲ್ಲಿ ವಿಜ್ಞಾನವನ್ನು ಉಪಯೋಗಿಸಿಕೊಂಡು ಉತ್ತಮವಾಗಿ ವಿವಿಧ ಕ್ಷೇತ್ರದಲ್ಲಿ ಗಣನೀಯ ಸೇವೆ ಸಲ್ಲಿಸಿ ಮಾದರಿಯಾಗುತ್ತಿದ್ದಾರೆ ಎಂದು ತಿಳಿಸಿದರು. ಇನ್ನು ಈ ಕಾರ್ಯಕ್ರಮದಲ್ಲಿ ಮುಖ್ಯ ಶಿಕ್ಷಕ ಶಿವರಾಜ್, ಎಸ್ಟಿಎಂಸಿ ಅಧ್ಯಕ್ಷ ಪ್ರಕಾಶ್, ಉಪಾಧ್ಯಕ್ಷೆ ಕವಿತಾ, ಸಂಪನ್ಮೂಲ ವ್ಯಕ್ತಿಗಳಾದ ನಾಗರಾಜ್, ಶಾಲಾ ಶಿಕ್ಷಕರು ಮತ್ತು ಎಸ್ಟಿಎಂಸಿ ಸದಸ್ಯರುಗಳು ಹಾಜರಿದ್ದರು. ಬ್ಯೂರೋ ನ್ಯೂಸ್, ಪ್ರಜಾಪವರ್ ಟಿವಿ, ಮಂಡ್ಯ. ವೆರಿ ಗುಡ್. ಇಷ್ಟು ಜನ ವಿದ್ಯಾರ್ಥಿಗಳನ್ನ ಒಂದು ಶಾಲೆಯಲ್ಲಿ ನೋಡೋದು ತುಂಬಾ ಕಡಿಮೆ. ಆದರ್ಶ ಶಾಲೆಯಲ್ಲಿ ನೀವೆಲ್ಲ ಓದ್ತಾ ಇರೋದು ನಿಮ್ಮ ಸೌಭಾಗ್ಯ. ಸರ್ಕಾರ 6ನೇ ತರಗತಿಯಿಂದ 10ನೇ ತರಗತಿವರೆಗೆ ನಿಮ್ಮನ್ನೆಲ್ಲರ ಒಟ್ಟುಗೂಡಿಸಿ ಇಂಗ್ಲಿಷ್ ಮೀಡಿಯಂನಲ್ಲಿ ನಿಮ್ಮೆಲ್ಲರಿಗೂ ವಿದ್ಯೆ ಕೊಡ್ತಾ ಇದ್ದಾರಲ್ಲ, ಹಾಗಾಗಿ ನೀವು ತುಂಬಾ ಧನ್ಯತಾ ಭಾವನೆಯನ್ನು ಹೊಂದಿರಬೇಕು. ಯಾಕೆ ವಿಜ್ಞಾನದಲ್ಲಿ ಇಷ್ಟೊಂದು ಕಾರ್ಯಕ್ರಮಗಳು ನಡೀಬೇಕು? ವೈ ವಿ ಸೆಲೆಬ್ರೇಟ್ ವರ್ಲ್ಡ್ ಸೈನ್ಸ್ ಡೇ November 10? ವಾಟ್ ಈಸ್ ದ ಪರ್ಪಸ್ ಆಫ್ ವರ್ಲ್ಡ್ ಸೈನ್ಸ್ ಡೇ? ಅದರ ಮುಖ್ಯತೆ ಏನು? ವಿಜ್ಞಾನವನ್ನ ದಿನನಿತ್ಯ ಜೀವನದಲ್ಲಿ ಶಾಂತಿಯಲ್ಲಿ ಮತ್ತು ಅಭಿವೃದ್ಧಿಯಲ್ಲಿ ಹೇಗೆ ವಿಜ್ಞಾನವನ್ನ ನಾವು ಬಳಸ್ಕೋಬೇಕು? What is the importance of science in our daily life and development and peace? Every year celebrate World Science Day. ಒಂದು ಧ್ಯೇಯ ವಾಕ್ಯವನ್ನು ಇಟ್ಕೊಂಡಿರ್ತಾರೆ, ಒಂದು ಸ್ಲೋಗನ್ ಅನ್ನು ಎವರಿ ಇಯರ್. ಈ ವರ್ಷದ ಸ್ಲೋಗನ್ ಏನಪ್ಪಾ ಅಂದ್ರೆ, ಇವತ್ತು ಆಚರಿಸ್ತಾ ಇರ್ತಕ್ಕಂಥ ವರ್ಲ್ಡ್ ಸೈನ್ಸ್ ಡೇ ನಲ್ಲಿ ವಿಜ್ಞಾನದ ಮುಂಚೂಣಿಯಲ್ಲಿ ಯುವಕರ ಪಾತ್ರ. ನೀವೆಲ್ಲ ಇನ್ನೊಂದ್ಸರಿ ಹೇಳಿ ನೋಡೋಣ. ವಿಜ್ಞಾನದ ಮುಂಚೂಣಿಯಲ್ಲಿ ಯುವಕರ ಪಾತ್ರ. ಇವತ್ತು ಮೇನ್ ಥೀಮ್ ಅನ್ನು ಇಟ್ಕೊಂಡು ಇಡೀ ವರ್ಲ್ಡ್ ಅಲ್ಲಿ ಸೈನ್ಸ್ ಡೇ ಆಚರಿಸ್ತಾ ಇದ್ದಾರೆ. ಹಾಗಾಗಿ ಇಂದು ನಿಮ್ಮಲ್ಲಿ ಸೈನ್ಸ್ ಎಕ್ಸಿಬಿಷನ್ ಮಾಡ್ತಾ ಇರೋದು ತುಂಬಾ ಒಳ್ಳೆಯದು. ಹಾಗಾದ್ರೆ ಏನಿದು? ಯಾಕೆ ನಾವು ಸೈನ್ಸ್ ಅನ್ನ ಇಷ್ಟೊಂದು ಚೆನ್ನಾಗಿ ಕಲಿಬೇಕು? ಯಾಕೆ ನಮ್ಮ ನಿತ್ಯ ಜೀವನದಲ್ಲಿ ವಿಜ್ಞಾನದ ಪಾತ್ರ ಏನು? ಅದರಲ್ಲೂ ಮುಖ್ಯವಾಗಿ ಯುವಕರು ಯಾಕೆ ವಿಜ್ಞಾನವನ್ನ ನಾವು ಅಷ್ಟು ಚೆನ್ನಾಗಿ ತಿಳ್ಕೋಬೇಕು ಅನ್ನೋದು ತುಂಬಾ ಮುಖ್ಯ. ದಿನನಿತ್ಯದ ಜೀವನದಲ್ಲಿ ವಿಜ್ಞಾನದ ಪಾತ್ರ ವೆರಿ ಇಂಪಾರ್ಟೆಂಟ್. ಸೈನ್ಸ್ ಇನ್ ಅವರ್ ಡೈಲಿ ಲೈಫ್. ಮಕ್ಕಳು ನಾವೆಲ್ಲ ಬದುಕಬೇಕು, ತುಂಬಾ ವರ್ಷಗಳು ಬದುಕಬೇಕು. ಯಾವುದೋ ಒಂದು ವಸ್ತು ಇಲ್ಲ ಅಂದ್ರೆ ಮನುಷ್ಯ 3 ನಿಮಿಷದಲ್ಲಿ ಸತ್ತ. ಏನಿವತ್ತು ನಮ್ಮ ದೇಶದಲ್ಲಿ ಅತಿ ಹೆಚ್ಚು ವಿದ್ಯಾವಂತರು ಮೂಢನಂಬಿಕೆಯನ್ನ ಹೆಚ್ಚು ನಂಬ್ತಾ ಇದ್ದಾರೆ. ಒಂದು ಕಡೆ ದೇಶದಲ್ಲಾಗಿರ್ಬೋದು, ಪ್ರಪಂಚದ ವಿವಿಧ ದೇಶಗಳಲ್ಲಿ ವಿಜ್ಞಾನವನ್ನ ಬಳಸಿಕೊಂಡು ಹಲವಾರು ದೇಶಗಳು ಮುಂದುವರೆದಿದ್ದಾವೆ. ಇವತ್ತು ಏನಾಗಿದೆ ಅಂತ ಹೇಳಿದ್ರೆ, ಮೂಢನಂಬಿಕೆ ಅನ್ನುವಂಥದ್ದು ಬಹಳ ದಿನದಿಂದ ಸಹ ಒಂದು ಕಟ್ಟುನಿಟ್ಟಾಗಿ ಜಾರಿ ಆಗುವಂತೆ ಒಂದು ವರ್ಗ ನಿರಂತರವಾಗಿ ಶ್ರಮ ಪಡ್ತಾ ಇದೆ. ಅದ್ರ ಜೊತೆಯಲ್ಲಿ ಇವತ್ತು ನಮ್ಮ RMSA ಶಾಲಾ ಸಮಿತಿಯವರು ಮತ್ತು ಮುಖ್ಯ ಶಿಕ್ಷಕರು ಮಕ್ಕಳಲ್ಲಿ ವೈಜ್ಞಾನಿಕತೆ ಮನೋಭಾವನೆಯನ್ನು ಬೆಳೆಸಬೇಕು ಮತ್ತು ಅವರಲ್ಲಿ ವಿಜ್ಞಾನವನ್ನ ತುಂಬಬೇಕು ಮತ್ತು ವೈಚಾರಿಕತೆಯನ್ನ ಬೆಳೆಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಹಲವಾರು ವಸ್ತು ಪ್ರದರ್ಶನಗಳನ್ನ ಮಾಡುವುದರ ಮುಖಾಂತರ ಏನು ಒಂದು ಅಜ್ಞಾನದ ಕಡೆಗೆ ಹೋಗ್ತಾ ಇರ್ತಕ್ಕಂಥ ಈ ಸಮಾಜ, ಮೂಢನಂಬಿಕೆಯನ್ನ ನಂಬ್ತಾ ಇರ್ತಕ್ಕಂಥ ಈ ಸಮಾಜವನ್ನ ಬದಲಾವಣೆ ಮಾಡಲಿಕ್ಕೆ ಈ ಮುಂದಿನ ಪ್ರಜೆಗಳಿಂದ ಸಾಧ್ಯ
ಇವತ್ತಿನ ವಿದ್ಯಾರ್ಥಿಗಳೇ